ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11ರಲ್ಲಿ ತುಕಾಲಿ ಮಾನಸ್ ಅವರು ಏನೋ ಒಂದು ಎಡವಟ್ ಮಾಡ್ತಾನೆ ಇದ್ದಾರೆ ಗುರು. ಗೇಮ್ ಅಂತೂ ಆಡ್ತಾ ಇಲ್ಲ, ಕಾಮಿಡಿ ಕಾಣಿಸ್ತಾನೆ ಇಲ್ಲ, ಏನ್ ಮಾಡ್ತಾರೆ ಗೊತ್ತೇ ಇಲ್ಲ, ಆ ರೀತಿ ಇದೆ. ಬಟ್ ಎರಡನೇ ವಾರ ಒಂದು ಆರ್ಗ್ಯುಮೆಂಟ್ ಮಾಡಿ ಡಿಬೇಟ್ ಮಾಡಿ ನಾಮಿನೇಟ್ ಮಾಡೋ ಸಮಯದಲ್ಲಿ ತುಕಾಲಿ ಮಾನಸ್ ಅವರು ಮಾಡಿರೋ ಎಡವಟ್ಟಿಂದ ಇಡೀ ಮನೆ ಮಂದೆ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಆ ಎಡವಟ್ಟೇನು, ಅದು ಏನಾಗಿತ್ತು, ಬಿಗ್ ಬಾಸ್ ರೂಲ್ಸ್ ಏನಕ್ಕೆ ಬ್ರೇಕ್ ಮಾಡಿದಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ವಾರ ನೀವು ನೋಡಿರ್ತೀರಾ, ಪ್ರೋಮೋಟ್ಸ್ ಎಲ್ಲ ಬಂದಿದಾವೆ. ಒಬ್ರಿಗೊಬ್ರು ಆರ್ಗ್ಯುಮೆಂಟ್ ಮಾಡ್ಕೋಬೇಕು, ಮನೇಲಿ ಏನು ಕಿರಿಬೇಕು ಏನು ಕಿರಿಬಾರ್ದಂತ. ಆ ಸಮಯದಲ್ಲಿ ನಿನ್ನೆ ನೋಡಿರ್ತೀರಾ, ಮೊದಲನೇದಾಗಿ ಉಗ್ರಂ ಮಂಜು ಮತ್ತೆ ತ್ರಿವಿಕ್ರಮ್ ಬಂದಿದ್ರು. ಅದರಲ್ಲಿ ನೇರವಾಗಿ ಇವರು ನಾಮಿನೇಟ್ ಆಗಿದ್ರು, ತ್ರಿವಿಕ್ರಮ್ ಅವರು. ಅದಾದ್ಮೇಲೆ ಗೋಲ್ಡ್ ಸುರೇಶ್ ನಾಮಿನೇಟ್ ಮಾಡ್ತಾರೆ, ಕ್ಯಾಪ್ಟನ್. ಅದಾದ್ಮೇಲೆ ಅನುಷಾ ಮತ್ತು ಚೈತ್ರ ಕುಂದಾಪುರ ಬಂದಿದ್ರು. ಅವರಲ್ಲಿ ಚೈತ್ರ ಕುಂದಾಪುರ ಸೇವ್ ಆದ್ರೆ ಅನುಷಾ ಅವ್ರು ನಾಮಿನೇಟ್ ಮಾಡಿದ್ರು, ಕ್ಯಾಪ್ಟನ್ ಹಂಸ ಅವರು. ಬಟ್ ಇವಾಗ ಬಂದಿರೋ ಪ್ರೋಮೋ ಪ್ರಕಾರ ಏನ್ ಹೇಳ್ತಾ ಅಂದ್ರೆ ಇಡೀ ಮನೆ ಮಂದಿ ಎಲ್ಲ ನಾಮಿನೇಟ್ ಆಗಿದ್ದಾರೆ. ಕಾರಣ ಏನಂದ್ರೆ ಟಾಸ್ಕ್ ಆಡೋ ಟೈಮ್ ಅಲ್ಲಿ ಅದು ಒಂದು ಎಕ್ವಿಪ್ಮೆಂಟ್ಸ್ ವಸ್ತುಗಳನ್ನು ತಂದಿಡ್ತಾರೆ, ಈ ರೀತಿ ಎಲ್ಲ ಪ್ಲಾನ್ ಮಾಡಿರ್ತಾರೆ. ಬಟ್ ಆ ಪ್ಲಾನ್ ಮಾಡ್ಬೇಕಾದ್ರೆ ಸ್ವರ್ಗ ನಿವಾಸಗಳು ನರಕ ನಿವಾಸಗಳು ಸಪರೇಟ್ ಆಗಿರೋ ಕಾರಣ ಅವ್ರಿಗೆ ಒಂದು ಪರದೆ ಆಗಿರ್ತಾರೆ. ಬಟ್ ಆ ಪರದೆ ಹೊರಗಡೆ ಹೋಗಿ ಅಂತದ್ ಏನು ನೋಡಬಾರ್ದು. ಅವ್ರು ಏನ್ ಟಾಸ್ಕ್ ಆಡ್ತಾ ಇದಾರೆ, ಏನ್ ಸಾಮಾನ್ ಇಟ್ಟಿದ್ದಾರೆ, ಯಾವ ರೀತಿ ಟಾಸ್ಕ್ ಅಂತೆಲ್ಲ ನೋಡಬಾರ್ದು. ಒಂದ್ ವೇಳೆ ನೋಡಿದ್ರು ಬಂದು ಬೇರೆಯವ್ರಿಗೆ ಹೇಳ್ಬಾರ್ದು. ಅಂತದಲ್ಲಿ ತುಕಾಲಿ ಮಾನಸ್ ಅವರು ತುಂಬಾ ಎಡವಟ್ ಮಾಡಿದ್ದಾರೆ. ಕಾರಣ ಏನಂದ್ರೆ ಅವ್ರು ಹೋಗಿ ಆ ಪರದೆಯಿಂದ ಆ ಕಡೆ ಹೋಗಿ ಅಲ್ಲಿ ಏನ್ ಎಕ್ವಿಪ್ಮೆಂಟ್ಸ್ ಇದೆ, ಯಾವ ರೀತಿ ಗೇಮ್ಸ್ ಇದೆ ಅಂತ ಹೇಳಿ ಅಲ್ಲೆಲ್ಲ ನೋಡಿ ಬಂದು ಅಲ್ಲಿ ಶಿಶಿರ್ ಅವರಿಗೆ ಮತ್ತು ಮೋಕ್ಷಿತ ಪೈ ಅವರಿಗೆ, ಜಗದೀಶ್ ಅವ್ರಿಗೆಲ್ಲ ಹೇಳ್ತಾರೆ. ಅವ್ರು ನೋಡಿದಲ್ದೇನೆ ಮತ್ತೆ ಇವರೆಲ್ಲ ಹೋಗಿ ನೋಡ್ ಬರ್ತಾರೆ. ಆದ ಕಾರಣ ಅಲ್ಲಿ ಬಿಗ್ ಬಾಸ್ಗೆ ಕೋಪ ಬಂದು ಇಡೀ ಮನೆ ಮಂದಿ ಎಲ್ಲ ನಾಮಿನೇಟ್ ಮಾಡಿದ್ದಾರೆ. ಈ ವಾರ ಎರಡನೇ ವಾರ ಖಂಡಿತವಾಗ್ಲೂ ಅಲ್ಲಿ ಒಬ್ರು ಕ್ವಶನ್ ಮಾಡ್ತಾರೆ, ಏನಕ್ಕೆ ಹೋಗಿದ್ರೆ ನೋಡಕ್ ಅಂತ ಹೇಳಿ. ನಾವು ಬಟ್ಟೆ ಚೇಂಜ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳಿ ಜಗದೀಶ್ ಅವರು ಅದನ್ನ ಸ್ವಲ್ಪ ಪ್ಯಾಕಪ್ ಮಾಡ್ತಾರೆ, ಅಂದ್ರೆ ಅದನ್ನ ಸ್ವಲ್ಪ ಮೇಂಟೈನ್ ಮಾಡ್ತಾರೆ ಅದ್ ಮುಚ್ಚಿಡೋಕೆ. ಬಟ್ ಆಗಲ್ಲ. ಆದ ಕಾರಣ ಬಿಗ್ ಬಾಸ್ ರೂಲ್ಸ್ ಬೇಕ್ ಮಾಡೋದಕ್ಕೆ, ಏನಕ್ಕಂದ್ರೆ ಆ ಪರದೆಯಿಂದ ಆ ಕಡೆ ಹೋಗಿ ಏನೋ ನೋಡಬಾರ್ದು ಅಂತ ಒಂದು ಮುಖ್ಯವಾದ ರೂಲ್ಸ್. ಟಾಸ್ಕ್ ಆಡೋಕ್ಕಿಂತ ಮುಂಚೆ ಅಲ್ಲಿ ನೋಡಬಾರ್ದು, ನೋಡಿದ್ರು ಯಾರಿಗೂ ಹೇಳ್ಬಾರ್ದು ಅಂತದ್ರಲ್ಲಿ ತುಕಾಲಿ ಮಾನಸ ಎಲ್ಲರಿಗೂ ಹೇಳಿದ್ದಾರೆ. ಟಾಸ್ಕ್ ಆ ರೀತಿ ಇದೆ, ಬೆಲ್ಟ್ ಕೊಟ್ಕೋಬೇಕು, ಎಳಿಬೇಕು, ಓಡ್ಬೇಕು ಅಂತ ಹೇಳಿ. ಈ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಬಿಗ್ ಬಾಸ್ ಟೀಮು, ಬಿಗ್ ಬಾಸ್ ಕಲರ್ಸ್ ಕನ್ನಡದವರು ಈ ವಾರ ಎರಡನೇ ವಾರ ಎಲ್ಲರೂ ಮನೆ ಮಂದಿ ಎಲ್ಲ ನಾಮಿನೇಟ್ ಆಗಿದ್ದಾರೆ. ಮತ್ತೆ ತುಕಾಲಿ ಮಾನಸ ಮಾಡಿ ಎಡವಟ್ಟಿಗೆ ಮನೆ ಮಂದಿ ಎಲ್ಲ ನಾಮಿನೇಟ್ ಆಗಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರ ಅಂತ ಕಮೆಂಟ್ ಮಾಡಿ. ನನ್ಗನ್ಸುತ್ತೆ ಈ ವಾರ ತುಕಾಲಿ ಮಾನಸ ಅವ್ರ ಮನೆಯಿಂದ ಹೊರಗಡೆ ಹೋಗ್ಬೋದಂತ. ಮತ್ತೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ